ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಪ್ರೀತಿಯ ಸ್ಪೆಷಲ್ಲಾಗಿ ನಮ್ಮ ಬೆಂಗಳೂರು ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. ಮೈಸೂರಿನವರು ಯಾರು ಬೇಜಾರಾಗಬಾರ್ದು, ಏನಪ್ಪ ಬರೀ ಬೆಂಗಳೂರು ಹೇಳ್ತಾರೆ ಅಂತ. ನಿಮ್ಮ ಪ್ರೀತಿನೂ ಕೂಡ ಬಹಳ ಇದೆ ಕಣ್ರಿ, ಆದರೆ ಬೇರೆ ಫೀಲ್ಡಲ್ಲಿದೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮೀ ಸ್ಟಾರ್ಟ್ ದಿಸ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಸ್ಪೆಷಲ್ಲಾಗಿ ಇವತ್ತು ಯಾರೆಲ್ಲ ಇಂಗ್ಲೀಷ್ ಎಕ್ಸಾಮ್ ಬರೀತಾ ಇದ್ದೀರೋ ಅವರಿಗೆ ಅಂತಲೇ ಈ ಒಂದು ವಿಡಿಯೋವನ್ನು ಮಾಡುತ್ತಿರುವಂಥದ್ದು. ನಿಜವಾಗಿಯೂ ಪೇಪರ್ ಗಿಚ್ಚಿ ಅಂತ ಹೇಳ್ತಿರೋಲ್ಲ, ಮಗ್ಗ ಹೆಂಗಿತ್ತು ಪೇಪರು ಅಂತ ಆಗಿದೆ ಪೇಪರು. ಸೆಕೆಂಡ್ ಇಯರ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಕ್ಟೋಬರ್ 2025. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ಸ್. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಮೊದಲನೇದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಟ್ಟಂತಹ ನಮ್ಮ ಹರ್ಷವರ್ಧನ್ ಅವರಿಗೆ ಧನ್ಯವಾದಗಳು, ಮಿಥುನ್ ಅವರಿಗೆ ಧನ್ಯವಾದಗಳು, ಅಭಿಷೇಕ್ ಅವರಿಗೆ ಧನ್ಯವಾದಗಳು. ಹುಡುಗಿಯವರು ಏನು ಕಡಿಮೆ ಇಲ್ಲ, ಅವರು ಕೂಡ ಕಳಿಸಿಕೊಟ್ಟಿದ್ದಾರೆ. ಭೂಮಿಕಾ ಅವರಿಗೆ ಹಾಗೂ ಸ್ನೇಹ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟಿರಲಿ. ಮೊದಲನೇದಾಗಿ ಆನ್ಸರ್ ದಿ ಫಾಲೋಯಿಂಗ್ MCQs. Romeo says that he had not seen the true beauty till that night. ನೈಟ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಆಯಿತಾ, ನೂನು ನಮ್ಮ ಪಾಠದಲ್ಲಿ ಇಲ್ಲ, ಯೂನಿಂಗೂ ಇಲ್ಲ, ಡೇ ನೈಟ್ ಅಂತ ಇತ್ತು. ಇದು ಸರಿಯಾದ ಉತ್ತರ, ಇದಕ್ಕೆ ನೈಟ್ ಆಗಿರುತ್ತೆ. ಆಪ್ಷನ್ B ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 2. ಇನ್ 2 ಡಿಯರ್ ದ ಪೆನ್ಷನ್ ಫಿಕ್ಸ್ಡ್ ಟು ದಿ ಕ್ರಿಮಿನಲ್ ವಾಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ 600 ಫ್ರಾನ್ಸ್ ಅನ್ನುವಂಥದ್ದೇ ಆಪ್ಷನ್ A ರೈಟ್ ಆನ್ಸರ್ ಆಗಿರುತ್ತೆ ಮಕ್ಕಳೇ. ಕ್ವಶನ್ ನಂಬರ್ 3. ಕಂಪ್ಲೀಟ್ ದ ಅನಲಾಗ್ ಅಂತ ಇದೆ. ಆರೋಸ್ ಅಂದರೆ ಹಾರಿಕೊಂಡು ಹೋಗುವವರು ಮುಂದೆ ಅಂತ. ಬೋ ಅಂತ ಹೇಳಿದರೆ ಪೇರೆಂಟ್ಗಳು, ಅವರು ತಟಸ್ಥವಾಗಿ ಇರುತ್ತಾರೆ. ಆ ತಟಸ್ಥಕ್ಕೆ ನಾವು ಇಂಗ್ಲೀಷಲ್ಲಿ ಸ್ಟೇಬಲ್ ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 4. ವಂದನ ಶಿವ ಸ್ಪೆಂಟ್ ಹರ್ ವೆಕೇಷನ್ ಡ್ಯಾಶ್ ಅಂತ ಇದೆ. ಯಾವ ರೀತಿಯಾಗಿ ತನ್ನ ರಜೆಯ ದಿನಗಳನ್ನು ವಂದನ ಶಿವರವರು ಕಳೆದರು ಅಂದರೆ ಬೈ ಡೂಯಿಂಗ್ ಪಾದಯಾತ್ರಾಸ್ ಅಂತ. ಆಪ್ಷನ್ C ಇದೆಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಮತ್ತು ಇದೇನು ಸರ್ PhD ಅಂದರೆ ಅವಳು PhDಯನ್ನು ಓದ್ತಾ ಇದ್ದಳು ಅಂತ ಅರ್ಥ ಇತ್ತಲ್ವಾ. ನೆಕ್ಸ್ಟ್ ಬನ್ನಿ, ಕ್ವಶನ್ ನಂಬರ್ 5 ನೋಡೋಣ. ಮ್ಯಾಚ್ ದಿ ಫಾಲೋಯಿಂಗ್. ಡೊನಾಲರ ತನ್ನ ಕೈಯಲ್ಲಿ ಪಾರ್ಕಿಗೆ ಬರುವ ಸಮಯದಲ್ಲಿ ಏನೋ ತಗೊಂಡು ಬಂದಿರ್ತಾಳೆ, ಅದನ್ನು ನಾವು ಛತ್ರಿ ಅಂತ ಕರಿತೀವಿ ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಪ್ಯಾರಾಸಾಲ್ ಅಂತ ಕರಿತೀವಿ. ಹಾಗಿದ್ರೆ Aಗೆ 2 ಅನ್ನುವಂಥದ್ದು ಸರಿಯಾದ ಉತ್ತರ. ಡಾನ್ ಗನ್ಸಲೋ ಬರುವ ಸಮಯದಲ್ಲಿ ಅವನ ಪಾಕೆಟಲ್ಲಿ ಹ್ಯಾಂಡ್ ಕರ್ಚಿಪನ್ನು ಇಟ್ಕೊಂಡು ಬಂದಿರ್ತಾನೆ. ಕ್ಲಿಯರ್. ಪೆಟ್ರಾ ತನ್ನ ಕೈಯಲ್ಲಿ ಕೊನೆಗೆ ಬರುವ ಸಮಯದಲ್ಲಿ ವಾಯ್ಲೆಟ್ಸನ್ನು ತರ್ತಾಳೆ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ 2 ಆಗಿ ಇರುತ್ತದೆ. ಕ್ವಶನ್ ನಂಬರ್ 6. ಡಾನಲಾರ ಕ್ಲೇಮ್ಸ್ ಟು ಹ್ಯಾವ್ ಡ್ಯಾಶ್ ಟು ಕ್ರಿಟಿಸೈಸ್ ಹಿಸ್ ಆ್ಯಕ್ಷನ್. ನೋಡಿ, ಅಜ್ಜ ಬೈತಾನೆ, ಏಯ್ ಅಜ್ಜಿ ನಿನಗೇನು ಹಕ್ಕು ನನ್ನ ಮೇಲೆ ಇಷ್ಟೋಕೊಂಡು ಮಾತಾಡ್ತಿಲ್ಲ, ರೇಗಾಡ್ತಿಲ್ಲ, ಹೋಗತ್ಲಾಗೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ, ಐ ಹ್ಯಾವ್ ನೈಬರ್ ರೈಟ್ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ B ಆಗಿ ಇರುತ್ತದೆ. ಕ್ವಶನ್ ನಂಬರ್ 7. ದ ಸ್ಪೀಕರ್ ಆಫ್ ದಿ ಪೋಯಮ್ ವಾಂಟ್ಸ್ ಹಿಸ್ ಬಿಲವೆಡ್ ಟು ಡ್ಯಾಶ್ ವೆನ್ ಶಿ ಗ್ರೋಸ್ ಓಲ್ಡ್. ನೀನು ಅಜ್ಜಿಯಾದಾಗ, ನೀನು ಮುದುಕಿಯಾದಾಗ ಅದು ಹೇಳ್ತಾನೆ W ಬೀಟ್ಸ್, ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್ ನಾಡಿಂಗ್ ಬೈ ದ ಹೆಡ್ ಟೇಕ್ ಡೌನ್ ದಿಸ್ ಬುಕ್ ಅಂತಾನೆ. ರೀಡ್ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ A ಆಗಿ ಇರುತ್ತದೆ. ಕ್ವಶನ್ ನಂಬರ್ 8. ಐಡೆಂಟಿಫೈ ದ ಸೀಕ್ವೆನ್ಸ್. ಮೊದಲನೇದಾಗಿ ಏನಾಗುತ್ತೆ, ಅಜ್ಜ ಬರ್ತಾನೆ, ಓಲ್ಡ್ ಮ್ಯಾನ್ ಅರೈವ್ಡ್. ಹಾಗಿದ್ರೆ A B ಎರಡೂ ಕೂಡ ತಪ್ಪು, CDನಲ್ಲೇ ಇರಬೇಕು. ಅಜ್ಜ ಬಂದಾದಮೇಲೆ ಕಳ್ಳತನಗಳು ಆ ಒಂದು ಗಾರ್ಡನಲ್ಲಿ ನಿಂತುಕೊಳ್ಳುತ್ತವೆ. ಹಾಗಿದ್ರೆ ಥೆಫ್ಟ್ಸ್ ಸ್ಟಾಪ್ಡ್, ಇನ್ಕಮ್ ಇಂಪ್ರೂವ್ಡ್, ಓನರ್ ಲೈಫ್ ಚೇಂಜ್ಡ್. ಆಪ್ಷನ್ D ಇದೆಲ್ವಾ 100% ಅದೇ ಸರಿಯಾದ ಉತ್ತರ ಕಣ್ರಿ. ರೀಡ್ ದ ಫಾಲೋಯಿಂಗ್ ಸ್ಟೋರಿ. ಸ್ಟೇಟ್ಮೆಂಟು ರೀಸನ್ ಇದೆ, ಎರಡೂ ಕೂಡ ಸರಿ. ಯಾಕೆ ಗೊತ್ತಾ, ತಮ್ಮಣ್ಣ ಬಿಟ್ಟು ಹೋದ ಮೇಲೆ ಹಳ್ಳಿಯನ್ನು ಬಸವಯ್ಯ ಸತ್ತು ಹೋಗ್ಬಿಡ್ತಾನೆ. ಯಾಕಂದರೆ ಬಸವಣ್ಣನಿಗೆ ನೋ ಮೋರ್ ರೀಸನ್ ಟು ಲೀವ್, ಶತ್ರುನೇ ಇಲ್ಲ ಅಂದಮೇಲೆ ಬದುಕಿದ್ದೇನೋ ಅಂತ ಅವನು ಕೂಡ ಸತ್ತೋಗ್ಬಿಡ್ತಾನೆ. ಅದು 9th ಆಪ್ಷನ್ನು ಸರಿಯಾದ ಉತ್ತರ ಕ್ವಶನಿಗೆ ಆಪ್ಷನ್ A ಕಣ್ರಿ. ಬನ್ನಿ 10ನೆಯ ಪ್ರಶ್ನೆ. ದ ಫುಡ್ ಕಂಟಿನ್ಯೂಸ್ ಟು ವಾಕ್ ವಿತೌಟ್ ರೆಸ್ಟ್ ಅಂಟಿಲ್ ಡ್ಯಾಶ್ ಅಂತ ಇದೆ. ಅಂಟಿಲ್ ಡ್ಯಾಶ್ ಅಂದರೆ ಎ ಹೋಲ್ ಮ್ಯಾನ್ ಚೂಸಸ್ ಟು ಸ್ಟಾಪ್ ಅಂತ. ಸಂಪೂರ್ಣವಾಗಿ ಮನುಷ್ಯ ನಾನೇ ಸ್ಟಾಪ್ ಆಗ್ತೀನಿ ಅನ್ನುವವರೆಗೂ ಕೂಡ ಅಂತ. ಕ್ವಶನ್ ನಂಬರ್ 11 ನೋಡಿ ಎಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ. ಆಯ್ತಾ, ನೋಡಿ, ಲಾರಾ ಗಾಟ್ ಅಪ್ ಟು ಗೋ ಹೋಮ್, ಶಿ ಡ್ಯಾಶ್ ಸಪೋರ್ಟ್ ಅಂತ ಇದೆ. ಸಪೋರ್ಟಿಗೆ V3 ಫಾರಮು ಅಂದರೆ ಪಾಸ್ಟ್ ಟೆನ್ಸು ಸಪೋರ್ಟೆಡ್. ಹಾಗಿದ್ರೆ ಶಿ ಅನ್ನೋದು ಸಿಂಗಲ್ಲು, ಹಾಗಾಗಿ ಉತ್ತರ ಫುಲ್ ಬರಿಬೇಕು, ವಾಸ್ ಸಪೋರ್ಟೆಡ್ ಅಂತ. ಈಗ ನಿಮಗೆ ಡೌಟ್ ಇದ್ದರೆ, ನಾನು ಬರೀ ಸಪೋರ್ಟೆಡ್ ಅಂತ ಬರ್ತೀನಿ ಅಂದರೆ 0 ಮಾರ್ಕ್ಸ್ ಕೊಡ್ತಾರೆ, ವರ್ ಸಪೋರ್ಟೆಡ್ ಅಂತ ಬರ್ತೀನಿ ಅಂದರೆ 0 ಮಾರ್ಕ್ಸ್ ಅಂತ ಕೊಡ್ತಾರೆ, ಸಪೋರ್ಟಿಂಗ್ 0 ಮಾರ್ಕ್ಸ್, ಸಪೋರ್ಟ್ಸ್ 0 ಮಾರ್ಕ್ಸ್. ಹಾಗಿದ್ರೆ ಸರಿಯಾದ ಉತ್ತರ ವಾಸ್ ಸಪೋರ್ಟೆಡ್. ಕ್ಲಿಯರ್ ಮೈ ಡಿಯರ್. ಬನ್ನಿ, ಶಿ ಡ್ಯಾಶ್ ಸರ್ಪ್ರೈಸ್ ಅಂತ ಇದೆ, ಶಿ ವಾಸ್ ಸರ್ಪ್ರೈಸ್ಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ಪಿಕಿಂಗ್ ಅಪ್ ದ ವೈಲೆಟ್ಸ್ ವಿಚ್ ಡ್ಯಾಶ್ ಡ್ರಾಪ್ ಅಂತ ಇದೆ. ನೋಡಿ, ವೈಲೆಟ್ಸ್ ಅನ್ನುವಂಥದ್ದೇ
ಗೊಂಚಲು ಏನಂತೀರ ಅದನ್ನು ತಗೊಳ್ಳೋ ಹೂಗೊಂಚಲು ಅದನ್ನು ಬಹುವಚನ ಅಂತ ಕರಿತೀವಿ, ಪ್ಲೂರಲ್ ಫಾರ್ಮ್. ಹಾಗಾಗಿ WERE ವರ್ ಅಂತ ಬಳಸಬೇಕು. ವರ್ ಡ್ರಾಪ್ಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 12 ನೋಡೋಣ ವಿದ್ಯಾರ್ಥಿಗಳೇ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. 1ನೇ ಶಿವ ಲೈಫ್ ವಾಸ್ ನಾಟ್ ಎ ಬೆಡ್ ಆಫ್ ರೋಸಸ್. ಸಂತೋಷವಾದ ಜೀವನವನ್ನು ನಡೆಸಲಿಲ್ಲ ಅಜ್ಜಿ, ಆಯಿತಾ. ಶಿ ಪುಟ್ ಹರ್ ಡ್ಯಾಶ್ ಅಂತ ಇದೆ, ಹಾರ್ಟ್ ಆ್ಯಂಡ್ ಸೋಲ್, ತನ್ನ ಇಡೀ ದೇಹವನ್ನೇ ಅದರಲ್ಲಿ, ಆಯಿತಾ, ತನ್ನ ಎಲ್ಲ ಅದನ್ನೇ. ಫಸ್ಟ್ ಆನ್ಸರು ಎ ಬೆಡ್ ಆಫ್ ರೋಸಸ್ಸು, ಸೆಕೆಂಡ್ ಆನ್ಸರು ಹಾರ್ಟ್ ಆ್ಯಂಡ್ ಸೋಲ್ ಅಂತ. ಈಗ ಬನ್ನಿ ಕ್ವಶನ್ ನಂಬರ್ 13 ನೋಡೋಣ ವಿದ್ಯಾರ್ಥಿಗಳೇ. ಎಷ್ಟು ಈಸಿಯಾಗಿತ್ತಲ್ವಾ. ಹೂ ಅಂದರೆ ಯಾರು, ವೇರ್ ಅಂದರೆ ಎಲ್ಲಿ, ಹರ್ ಸೆಲ್ಫ್ ಅಂದರೆ ಎಲ್ಲಿ ಅಂತ ನೋಡಿ. ಪ್ರಿಯಾ ಆ್ಯಂಡ್ ಅರ್ಜುನ್ ಟುಕ್ ಪಾರ್ಟ್ ಇನ್ ದ ಕ್ವಿಜ್ ಕಾಂಪಿಟೀಷನ್. 3 ಲೈನ್ ಓದಿ 5 ಲೈನ್ ತಕ್ಕಣಕ್ಕೆ ಬರಲಿಲ್ಲ ಅಂದರೆ PUCನಲ್ಲಿರೋದು ವೇಸ್ಟ್ ಕಂಟ್ರಲ್ಲೇ ತಮ್ಮ. ಕರೆಕ್ಟಾಗಿ ಹೋದ್ರು ನೋಡಿ, ಹೇಳ್ಕೊಡ್ತೀನಿ ಕೇಳಿ. ಅರ್ಜುನ್ ಹೂ ವಾಸ್ ನರ್ವಸ್. ಅರ್ಜುನ್ ಇಸ್ಲಾಂ ಸರ್ ಹೂ ಟೀಚ್ ಆನ್ಲೈನ್ ಕ್ಲಾಸ್. ಇಸ್ಲಾಂ ಸರ್ ಹೂ ಅಂದರೆ ಯಾರು, ಹೂ ಅಂದ್ರೇ ಇಸ್ಲಾಂ ಸರ್. ಹಾಗೆ ಅರ್ಜುನ್ ಹೂ ವಾಸ್ ನರ್ವಸ್ ಅಂದರೆ ಹೂ ಅಂದರೆ ಅರ್ಜುನ್. ಫಸ್ಟ್ ಆನ್ಸರ್ ಏನು, ಅರ್ಜುನ್ ಅಂತ ಬರುತ್ತೆ. ಸೆಕೆಂಡ್ ಲೈನಲ್ಲಿ ನೋಡಿ, ದ ಕ್ಲಾಸ್ ರೂಮ್ ವೇರ್ ದ ಕ್ವಿಜ್ ವಾಸ್ ಹೆಲ್ಡ್ ಅಂತ ಇದೆ. ಕ್ಲಾಸ್ ರೂಮ್ ವೇರ್ ಅಂದರೆ ಏನು, ಕ್ಲಾಸ್ ರೂಮ್ ಅಂತಾನೆ. ಹಾಗಿದ್ರೆ ಸೆಕೆಂಡ್ ಆನ್ಸರು ಕ್ಲಾಸ್ ರೂಮ್ ಅಂತ. ಕ್ವಶನ್ ನಂಬರ್ ಸಿ ಏನು, ಹರ್ ಸೆಲ್ಫ್ ಅಂದರೆ ಹುಡುಗಿನೇ ಬರಬೇಕು. ಹುಡುಗಿ ಇರೋದೇ ಇದರಲ್ಲಿ ಒಬ್ಬಳೆ ಪ್ರಿಯಾ, ಹಾಗಾಗಿ ಪ್ರಿಯಾ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ ಡಿನಲ್ಲಿ ದೇ ಅಂದರೆ ಯಾರು ಅಂತ ಕೇಳಿದ್ದಾರೆ. ದೇ ಅಂದರೆ ಇರೋದೇ 2 ಕ್ಯಾರೆಕ್ಟ್ರು, ಅವರೇ ಅವರು ಯಾರು, ಅರ್ಜುನ್, ಪ್ರಿಯಾ ಹಾಗೂ ಅರ್ಜುನ್ ಅಂತ ಬರಿಬೇಕು. ಪ್ರಿಯಾ ಮತ್ತು ಅರ್ಜುನ್. ಅಯ್ಯೋ ಸರ್, ಪ್ರಿಯಾ ಮತ್ತು ಅರ್ಜುನ್ ಅಂತ 2 ಆಪ್ಷನ್ ಇದೆ, ಯಾವುದು ಸರಿ, 5ನೇದು ಸರಿ. ಯಾಕೆ ಗೊತ್ತಾ, ಅಲ್ಲಿ ಅಪಾಸ್ಟ್ರಫಿ ಬರಬಾರ್ದು ದೇ ಅಂದಾಗ. ದೇರ್ಸ್ ಅಂತ ಬಂದರೆ ಅಪಾಸ್ಟ್ರಫಿ ಬರಬೇಕು. ಹಾಗಿದ್ರೆ 5ನೇ ಆನ್ಸರಿಗೆ ಆಪ್ಷನ್ 1 ಇದೆಯಲ್ವ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಬಿಗೆ ಹೋಗೋಣ. ನಾನು ಹೇಳಿದ ಎಲ್ಲ ಕ್ವಶನ್ ಆನ್ಸರ್ಸು ಬಂದಿದೆ. 2 ಮಾರ್ಕು, 3 ಮಾರ್ಕು, 4 ಮಾರ್ಕು. ಬನ್ನಿ ನೋಡೋಣ. ನೇಮ್ ಎನಿ 2 ಕಂಟ್ರೀಸ್ ದಟ್ ಬಾರ್ಡರ್ ಮೊನಾಕೋ ಅಂತ ಇದೆ. ಇಟಾಲಿ ಹಾಗೂ ಫ್ರಾನ್ಸ್, FRANCE ಅಂತ ಬರೀರಿ. ಅಷ್ಟೇ ಸರ್, 2 ಮಾರ್ಕ್ಸು. ಹೂ ಆರ್ ದಿ ಆರೋಸ್ ಅಂತ ಇದೆ, ಮಕ್ಕಳು ಅಂತ, ಆಯಿತಾ. ಲಿವಿಂಗ್ ಚಿಲ್ಡ್ರನ್ ಅಂತ ಬರಿಬೇಕು. ನೆಕ್ಸ್ಟು ಬಿ ಅಂತ ಹಾಕಿ ಹೂ ಸೆಂಡ್ಸ್ ದೆಮ್ ಫಾರ್ವರ್ಡ್ ಅಂತ ಇದೆ. ಯಾರು ಮುಂದಕ್ಕೆ ಕಳಿಸ್ತಾರೆ ಅಂತ, ಅವ್ರನ್ನ ಯಾರು ಬಿಡ್ತಾರೆ, ಯಾರು ಹೇಳಿ ನೋಡೋಣ. ಬೋ ಅಂದರೆ ಪೇರೆಂಟ್, ತಂದೆ ತಾಯಿಗಳು ಅಂತ. ವಿಚ್ ಆರ್ ದಿ 2 ಪಾಪ್ಯುಲರ್ ಕೋರ್ಸಸ್ ಅಂತ ಇದೆ. ಭಾಳ ಈಸಿ ಕಣ್ರಿ. A to Z ಆರ್ಗ್ಯಾನಿಕ್ ಫಾರ್ಮಿಂಗ್, ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್. ಕ್ವಶನ್ ನಂಬರ್ 17. ವಾಟ್ 2 ಥಿಂಗ್ಸ್ ಡಿಡ್ ದಿ ಪೋಯೆಟ್ ಲವ್ ಇನ್ ದ ಬಿಲವೆಡ್. ತನ್ನ ಪ್ರಿಯತಮೆನಲ್ಲಿ ನಮ್ಮ W ಬೀಟ್ಸ್ ಏನನ್ನು ಪ್ರೀತಿ ಮಾಡ್ತಾನೆ ಅಂದರೆ ಹರ್ ಸ್ಯಾರೋಸ್ ಆಫ್ ಚೇಂಜಿಂಗ್ ಫೇಸ್, ಪಿಲಿಗ್ರಿಮ್ ಸೋಲ್. ಈ 2 ಕೂಡ ಉತ್ತರಗಳು. ಬೇರೆಯವರೆಲ್ಲ ಪ್ರೀತಿ ಮಾಡಿದ್ದು ಮೂಮೆಂಟ್ ಆಫ್ ಗ್ಲಾಡ್ ಗ್ರೇಸ್, ಸೌಂದರ್ಯವನ್ನು. ಕ್ವಶನ್ ನಂಬರ್ 3. ಆನ್ಸರ್ ಎನಿ 4 ಅಂತ ಇದೆ. ಜೂಲಿಯಟ್ ಲವ್ ಫಾರ್ ರೋಮಿಯೋ ಫೈಂಡ್ ಎಕ್ಸ್ಪ್ರೆಷನ್ ಇಂಡ್ ಎಕ್ಸಾಗಿರೇಷನ್ ಎಕ್ಸ್ಪ್ಲೇನ್ ಅಂತ ಇದೆ. ಏನೂ ಇಲ್ಲ, ಜೂಲಿಯಟ್ ಯಾವ ರೀತಿಯಾಗಿ ರೋಮಿಯೋಗೆ ಪ್ರೀತಿ ಮಾಡ್ತಾಳೆ ಸಂಪೂರ್ಣವಾಗಿ ಬರೆದು ಹೋಗಿರಪ್ಪ, ಮಾರ್ಕ್ಸ್ ಕೊಡ್ತಾರೆ. ವೈ ಇಸ್ ಅರ್ತ್ ಡೆಮೋಕ್ರಸಿ ಇಂಪಾರ್ಟೆಂಟ್ ಫಾರ್ ಹ್ಯೂಮನ್ ಆ್ಯಂಡ್ ನೇಚರ್. ಇದು ಸ್ವಲ್ಪ ಹಾರ್ಡ್ ಕ್ವಶನ್, ಕ್ರಿಟಿಸೈಸು. ಇದನ್ನು ಬಿಟ್ಟು ಹಾಕೊಂಡ್ರೂ ಚಿಂತೆ ಇಲ್ಲ. ವಾಟ್ ಮೇಕ್ಸ್ ಲಾರಾ ಫೀಲ್ ಇನ್ ದ ಬಿಗಿನಿಂಗ್ ದಟ್ ಡಾನ್ ಗಾನ್ಜಾಲೋ ಈಸ್ ಅನ್ ಇಲ್ ನೇಚರ್ಡ್ ಮ್ಯಾನ್. ಇದನ್ನು ಕ್ವಶನ್ ವಿತ್ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ, ಬರ್ದಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಯಾರ ಎಕ್ಸಾಮ್ ಆಗಿಲ್ವೋ ಇವತ್ತಿರುವಂಥದ್ದು ಅವರು ಕೂಡ ಬರೀರಿ. ಹೌ ಡಸ್ ದ ಸ್ಪೀಕರ್ ಕಾಂಟ್ರಾಸ್ಟ್ ಇಸ್ ಲವ್. ಏನೂ ಇಲ್ಲ, ವೆನ್ ಯು ಆರ್ ಓಲ್ಡಿನ ಸಮ್ಮರಿ ಸಂಪೂರ್ಣವಾಗಿ ಬರೀರಿ. ಕ್ವಶನ್ ನಂಬರ್ 22. ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಯಾವ ರೀತಿಯಾಗಿ ತನ್ನ ಮನೆಯನ್ನು ಕಟ್ಟಿಬಿಟ್ಟು ಅದನ್ನು ಅಲಂಕರಿಸಿ ಹೊಗಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಬಸವಯ್ಯನ ಬಗ್ಗೆ ಬರಿಬೇಕು. ಭಾಳ ಈಸಿ. ಪೇಜ್ ನಂಬರು 62, ಸೆಕೆಂಡ್ ಪ್ಯಾರಾಗ್ರಾಫೇ ಆನ್ಸರ್ ಟೆಕ್ಸ್ಟ್ ಬುಕ್ಕಲ್ಲಿ. 23ನೆಯ ಪ್ರಶ್ನೆ. ವಾಟ್ ಹ್ಯಾಪನ್ ಟು ದ ಫುಡ್ ಅಂತ ಇದೆ. ಟು ದ ಫುಡ್ ಫ್ರಮ್ ಇಸ್ ಚೈಲ್ಡಿನ ಸಮ್ಮರಿ ಬರೆದು ಒಗಿತಾ ಇರ್ರಿ. ನಾನು ಹೇಳಿದ 5 ಪ್ರಶ್ನೆಗಳು ಇಲ್ಲಿ ಬಂದಿವೆ. ಬನ್ನಿ ಈಗ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ, ಆಯಿತಾ. ನಾಟ್ ಸಕ್ಸಸ್. ಇದೇನು ಇಲ್ಲ ಕಣ್ರಿ, ಆಯಿತಾ. ವೈ ದ ಕಿಂಗ್ ಆಫ್ ಯಾರು ಮೊನಾಕೋ ಹಿ ವಾಸ್ ಫೇಲ್ಡ್ ಇನ್ ಇಸ್ ಜಡ್ಜ್ಮೆಂಟ್. ಹೌದಲ್ವ, ಯಾವ ರೀತಿಯಾಗಿ ಅವನು ಡಿಸಿಷನ್ಸನ್ನು ತಗೊತಾ ಹೋಗ್ತಾನೆ ಅದ್ರ ಬಗ್ಗೆ ಬರೀರಿ. ಭಾಳ ಈಸಿ. ಆನ್ ಚಿಲ್ಡ್ರನ್ ಸಮ್ಮರಿ ಬರೀರಿ. 25ನೇ ಕ್ವಶನ್ ಭಾಳ ಈಸಿ. ಕ್ವಶನ್ ನಂಬರು 26 ನೋಡಿ. ಗ್ಲೋರಿಫೈಸ್ ನೋಡಿ. ಡಾನ್ ಗಾನ್ಜಾಲೋ ಹೇಳಿದಂಥ ಸುಳ್ಳು ಕಥೆಯನ್ನು ಬರೀರಿ. ನಾನು ಹೇಳಿದ್ದೇ ಬಂದಿದೆ, ಅದೇ ಸೇಮ್ ಆನ್ಸರ್ ಬರೀರಿ ಸರ್. ಈ ರೀತಿಯಾಗಿ ಎಲ್ಲ ಕ್ವಶನ್ ಆನ್ಸರು ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಆಗಿರ್ಬೋದು. ಬನ್ನಿ ನಂತರದಲ್ಲಿ ನಿಮಗೆ 9 ಮಾರ್ಕ್ಸಿಗೆ ಒಂದು ಪ್ಯಾಸೇಜನ್ನು ನೀಡಿರ್ತಾರೆ. ಎಕ್ಸಾಮಿಗೆ ಯಾವುದೋ ಒಂದು ಪ್ಯಾಸೇಜ್ ಬರುತ್ತೆ, ಈಸಿಯಾಗಿ ಬರೀರಿ. ಈಗ ಇಲ್ಲಿ ಆ್ಯಂಟೋನಿಮ್ ಅಂತ ಕೇಳಿದರೆ, ಬರೇ ಆ್ಯಂಟೋನಿಮ್ ಅಂತ ಕೇಳಿದರೆ ಹೆಲ್ತಿಗೆ ಅನ್ಹೆಲ್ತಿ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಿಫಿಕ್ಸ್ ಕೇಳಿದ್ರು ಅನ್ಹೆಲ್ತಿನೇ ಅದಕ್ಕೆ ಸೂಟ್ ಆಗುತ್ತೆ. ನಂತರದಲ್ಲಿ ನಿಮಗೆ ಒಂದು ಪೋಯಮ್ ಇರುತ್ತೆ, ಕೆಲವೊಂದು ಕಡೆ ಪೋಯಮನ್ನು ಕೊಡಲ್ಲ,
ಆಯಿತಾ, ಕೊಟ್ಟರೆ ಬರೀರಿ. ಈಗ ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಡಿಗೆ ನಾವು ಹೋಗೋಣ. ಪಾರ್ಟ್ ಡಿನಲ್ಲಿ ಆಕ್ಸಿಜನ್ ಈಸ್ ಡ್ಯಾಶ್ ಬೇಸಿಕ್ ನೀಡ್ಸ್ ಆಫ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಅಂತ ಇದೆ. 100% ಸರಿಯಾದ ಉತ್ತರ ಎ ಆಗಿರುತ್ತೆ. ಆರ್ಟಿಕಲ್ ಏನು ಎ ಆಗಿರುತ್ತೆ. ಐ ನೀಡ್ ಡ್ಯಾಶ್ ಆರ್ ಅಂತ ಇದೆ, ಅದು ಓವೆಲ್ ಸೌಂಡು, ಹಾಗಾಗಿ ಆ್ಯನ್ ಅಂತ ಅಲ್ಲಿ ಬರಬೇಕು ಸೆಕೆಂಡ್ ಆನ್ಸರು. ಬಿನಲ್ಲಿ ಪ್ರಿಪೋಸಿಷನ್ಸ್ ಯೂಸ್ ಮಾಡಿರಿ ಅಂತ ಕೇಳಿದ್ದಾರೆ. ಆವಾಗ ಏನು ಬರಲ್ಲ, ಆ್ಯನು ಬರಲ್ಲ, ದೀನು ಬರಲ್ಲ. ಇಷ್ಟು ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಪ್ರಿಪೋಸಿಷನ್ಸು ಈ ಅಪೊಲೈಸೈಸ್ಡ್ ಕ್ಷಮೆಯನ್ನು ಕೇಳಿದ, ಯಾಕೆ? ಫಾರ್ ಬೀಯಿಂಗ್ ಲೇಟ್ ಅಂತ, ಲೇಟಾಗಿ ಬಂದಿದ್ದಕ್ಕೆ ಅಂತ, ಲೇಟಾಗಿ ಬಂದಿದ್ದಕ್ಕೆ ಫಾರ್ ಅಂತ ಬರೀಬೇಕು, FOR. ಶಿ ಈಸ್ ಗುಡ್ ಡ್ಯಾಶ್ ಮ್ಯಾಥಮೆಟಿಕ್ಸ್ ಅಂತ ಇದೆ. ನಮಗಲ್ಲಿ ಏನು ಬೇಡ ಅನ್ನಿಸ್ತಾ ಇದೆ ಅಲ್ವಾ, ಶಿ ಈಸ್ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಅಂತ, ಅದು ತಪ್ಪು. ಇನ್ ತಪ್ಪು, ಎಟ್ ಅಂತ ಬರಬೇಕು. ಶಿ ಈಸ್ ಗುಡ್ ಅಟ್ ಮ್ಯಾಥಮೆಟಿಕ್ಸ್, ಶಿ ಈಸ್ ಗುಡ್ ಅಟ್ ಇಂಗ್ಲೀಷ್ ಅಂತ ಈ ರೀತಿ ಆಗಬೇಕು. ಚೂಸ್ ದಿ ವರ್ಬ್ ದಟ್ ಅಗ್ರೀಸ್ ವಿತ್ ದಿ ಸಬ್ಜೆಕ್ಟ್ ಅಂತ ಇದೆ. ಎ ಬ್ಯಾಸ್ಕೆಟ್ ಆಫ್ ಆ್ಯಪಲ್ಸ್ ಅಂತ ಇದೆ, ಹೌದಲ್ವಾ? ಎ ಬ್ಯಾಸ್ಕೆಟ್ ಆಫ್ ಆ್ಯಪಲ್ಸ್ ನೋಡಿ, ವಾಸ್ ಅಂತಲೇ ಬರಬೇಕು. ಯಾಕೆ ಸರ್ ಅಂದರೆ, ಒಂದು ಪುಟ್ಟಿ ಒಂದೇ ಅಲ್ವಾ, ಒಳಗಡೆ ಎಷ್ಟರ ಇರಲಿ, ಒಂದು ಪುಟ್ಟಿ ಬ್ಯಾಸ್ಕೆಟು ಅಂತ, ಒಂದು ಪುಟ್ಟಿ ಅಂದರೆ ಎ ವಾಸ್ ಅಂತ ಬರಬೇಕು, ಆಯಿತಾ? ದಿ ಕಪಲ್ ಡ್ಯಾಶ್ ಬೀನ್ ಮ್ಯಾರಿಡ್ ಫಾರ್ 10 years ಅಂತ ಇದೆ. ದಿ ಕಪಲ್ ಆಯಿತಾ, ಹ್ಯಾವ್ ಬೀನ್ ಮ್ಯಾರಿಡ್ ಅಂತ ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ, ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ನೋಡೋಣ. ವಿ ಕ್ಯಾನ್ ಕಂಪ್ಲೀಟ್ ದಿ ಸಿಲೆಬಸ್ ಅಂತ ಇದೆ. ಕ್ವಶನ್ ಟ್ಯಾಗನ್ನು ಆ್ಯಡ್ ಮಾಡಿ ಅಂತ ಇದೆ. ಕ್ವಶನ್ ಕಾಣ್ತಾ ಇದೆ ಏನರಪ್ಪ ಪೂರ್ತಿ? ಬನ್ನಿ. ಎಸ್, ಇದಕ್ಕೆ ಭಾಳ ಈಸಿ ಕಣ್ರಿ. ಕ್ಯಾನ್ ಅಂತ ಫಸ್ಟ್ ಬರ್ಕೊಳ್ಳಿ, ಆಮೇಲೆ ವಿ ಅಂತ ಬರೀರಿ, ಅಲ್ಲಿ ಒಂದು ಮಧ್ಯದಲ್ಲಿ ನಾಟ್ ಅಂತ ಆ್ಯಡ್ ಮಾಡಿ. ಕಾಂಟ್ ವಿ ಅಂತ ಆನ್ಸರು ಅಷ್ಟೇ. ರತನ್ ವಾಸ್ ಬಾರ್ನ್ ಆನ್ 5th October 2012. ಇದು WH ಕ್ವಶನ್ ಯಾರಿಗೆ ಬರಲು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಕ್ವಶನ್ ಟ್ಯಾಗ್ಸು, ಲೆಟರ್ ರೈಟಿಂಗು ಎಲ್ಲದೂ ಕೂಡ. ಈಗ WH ಕ್ವಶನ್ ಮಾಡಬೇಕು. ವೆನ್ ವಾಸ್ ರತನ್ ಬಾರ್ನ್, ಇಷ್ಟೇ ಕ್ವಶನು. ವೆನ್ ವಾಸ್ ರತನ್ ಬಾರ್ನ್ ಅಂತ ಹಾಕಿ ಕ್ವಶನ್ ಮಾರ್ಕ್ ಹಾಕಬೇಕು. ಕ್ವಶನ್ ನಂಬರ್ 3, ನಾಗೇಶ್ ಕಟ್ ಹಿಸ್ ಫಿಂಗರ್ ಇನ್ ದ ಮಾರ್ನಿಂಗ್ ಅಂತ ಇದೆ. ನಾಗೇಶು ಬೆಳಗ್ಗೆ ತನ್ನ ಬೆರಳನ್ನು ಕಟ್ ಮಾಡ್ಕೊಂಡ ಅಂತ. ಇದನ್ನು ಕನ್ನಡದಲ್ಲಿ ಮಾಡಿದಾಗ ಇದು ಭೂತಕಾಲ ಅಂತ ನಮಗೆ ಗೊತ್ತಾಯಿತು. ಭೂತಕಾಲ ಅಂತ ಗೊತ್ತಾದ ತಕ್ಷಣ ನಾವಿಲ್ಲಿ ಡೂ ಫಾರ್ಮನ್ನು ಬಳಸಬೇಕು. ಚೇಂಜ್ ಇಂಟು ಎ ಕ್ವಶನ್ ವಿತ್ ದ ಹೆಲ್ಪ್ ಆಫ್ ದಿ ಡೂ ಫಾರ್ಮ್ ಅಂತ ಇದೆ. ಯಾರಿಗೆ ಡೂ ಫಾರ್ಮ್ ಬರಲ್ವೋ ನಾನು ಹೇಳಿದಲ್ವಾ, ಈ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪೂರ್ತಿ ಇರುತ್ತೆ. ನಾಗೇಶು ಕಟ್ ಮಾಡ್ಕೊಂಡ ಅಂದರೆ ಅಲ್ಲಿ ಡಿಡ್ ಆಯಿತು. ಡಿಡ್ ನಾಗೇಶ್ ಕಟ್ ಹಿಸ್ ಫಿಂಗರ್ ಇನ್ ದ ಮಾರ್ನಿಂಗ್, ಕ್ವಶನ್ ಮಾರ್ಕ್ ಹಾಕಬೇಕು. ಏನು ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ ಸೆಂಟೆನ್ಸಲ್ಲಿ. ಒಂದು ಡಿಡ್ ಅಂತ ಫಸ್ಟಿಗೆ ನಾಗೇಶ್ಗಿಂತ ಮುಂಚೆ ಬರೆದು ಪೂರ್ತಿ ಸೆಂಟೆನ್ಸ್ ಕಾಪಿ ಮಾಡಿ ಕ್ವಶನ್ ಮಾರ್ಕ್ ಹಾಕಿ. ಕ್ವಶನ್ ನಂಬರ್ 33 ನೋಡೋಣ ಬನ್ನಿ. ಆರ್ ನ್ಯೂಮರಸ್ ಇನ್ ಲ್ಯಾಂಗ್ವೇಜಸ್ ಇಂಡಿಯಾ ದೇರ್? ಏನೂ ಇಲ್ಲ. ಇನ್ ಇಂಡಿಯಾ ದೇರ್ ಆರ್ ನ್ಯೂಮರಸ್ ಲ್ಯಾಂಗ್ವೇಜಸ್ ಅಂತ. ನೆಕ್ಸ್ಟ್, ಲವ್ ಎವ್ರಿಥಿಂಗ್ ಆ್ಯಂಡ್ ಫೇರ್ ಇನ್ ವಾರ್ ಇನ್ ಅಂತ ಇದೆ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ. ಎಷ್ಟು ಈಸಿ ಇದೆ ನೋಡಿ. ರೆಕ್ಟಿಫೈ ದಿ ಎರರ್ಸ್ ನೋಡೋಣ. ಅಂದರೆ ಕೊಟ್ಟಿರುವ ಸೆಂಟೆನ್ಸಲ್ಲಿ ಏನೇನೋ ತಪ್ಪಿದೆ ಅಂತ ಸರಿ ಮಾಡಬೇಕು. ದ ಕಂಪನೀಸ್ ಡಿಸೈಡೆಡ್ ಟು ಮರ್ಜ್ ಟುಗೆದರ್ ಅಂತ ಇದೆ. ಮರ್ಜ್ ಅಂದ್ರೇ ಟುಗೆದರ್ ಅಂತ, ಹಾಗಾಗಿ ಟುಗೆದರ್ ಅಂತ ಬರೀಬಾರ್ದು ಸೆಂಟೆನ್ಸಲ್ಲಿ. ಅದನ್ನು ಡಿಲೀಟ್ ಮಾಡಿ ಬಾಕಿದೆಲ್ಲ ಬರೆದು ಬಿಡಿ ಅಷ್ಟೇ. ಬ್ರೆಡ್ ಆ್ಯಂಡ್ ಬಟರ್ ಆರ್ ಹಿಸ್ ಓನ್ಲಿ ಫುಡ್ ಅಂತ ಇದೆ. ಬ್ರೆಡ್ ಆ್ಯಂಡ್ ಬಟರ್ ಅನ್ನುವಂಥದ್ದೇ ಎರಡೂ ಕೂಡ ಒಂದೇ, ಅದು ಸಿಂಗುಲರ್ ಆಗುತ್ತೆ. ಹಾಗಾಗಿ ಅದು ಆರ್ ಅನ್ನುವಂಥದ್ದು ತಪ್ಪು, ಅದು ಈಸ್ ಅಂತ ಆಗಬೇಕು. ಬ್ರೆಡ್ ಆ್ಯಂಡ್ ಬಟರ್ ಈಸ್ ಹಿಸ್ ಓನ್ಲಿ ಫುಡ್ ಅಂತ. ಇಲ್ಲಿ ಇರೋದು ನಮ್ಮ ವಿದ್ಯಾರ್ಥಿಗಳಿಗೆ 5 ಮಾರ್ಕಿನ ಏನು ಮಾಡಿದ್ರು ಏನೋ. ಇದ್ರಿಷ್ಟು ಈಸಿ ಯಾವಕ್ಕೂ ಕೂಡ ಕೊಡಲ್ಲ ಸರ್, ಕೊಟ್ಟಿಲ್ಲ ಆಯಿತಾ. ಇದು ಬೆಂಗಳೂರು ನಾರ್ತಿನ ಕ್ವಶನ್ ಪೇಪರ್ ಆಗಿರುತ್ತೆ ನೋಡಿ. ದ ಗಾರ್ಡ್ ಈಸ್ ವೇಟಿಂಗ್ ಫಾರ್ ಮೀ ಅಂತ ಇದೆ ಆಯಿತಾ. ಈಗಾಗಲೇ ನಾನು ಸುಮಾರು ಒಂದು 8 ಕ್ವಶನ್ ಪೇಪರ್ ಬೆಂಗಳೂರು ಸೌತು, ಬೆಂಗಳೂರು ನಾರ್ತು, ಮೈಸೂರು, ದಾವಣಗೆರೆ, ತುಮಕೂರು ಈ ರೀತಿಯಾಗಿ ಹಲವಾರು ಜಿಲ್ಲೆಗಳ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. 99% ನಾನೇ ಹೇಳಿದ್ದು ಬಂದಿರುವಂಥದ್ದು. ಇನ್ನು ಕೆಲವೊಂದು ಜಿಲ್ಲೆಗಳಲ್ಲಂತೂ 100% ನಾನೇ ಹೇಳಿರೋದು ಬಂದಿದೆ. ಕೊಚ್ಕೊಂತ ಇಲ್ಲ ಕಣ್ರಿ, ನಿಮ್ಮ ಪ್ರೀತಿ ನನಗೆ ಆ ಕೆಲಸವನ್ನು ಮಾಡಿಸ್ತಾ ಇದೆ. ದಿ ಗಾಡ್ ಈಸ್ ವೇಟಿಂಗ್ ಫಾರ್ ಮೀ ಅಂತ ಇದೆ. ಮೀ ಇರೋದು ತೆಗೆದು ನೋಡಿ ಹರ್ ಅಂತ ಮಾಡಿ, ಈಸ್ ಇರೋದು ತೆಗೆದು ವಾಸ್ ಅಂತ ಮಾಡಿ, ಆನ್ಸರ್ ರೆಡಿ ಆಯಿತು. ಡು ಯು ಲೈಕ್ ಟು ಚಾರ್ಟ್ ವಿತ್ ಯುವರ್ ಗಾರ್ಡ್ ಅಂತ ಇದೆ. ಇಫ್ ಹೀ ಲೈಕ್ಡ್ ಟು ಚಾರ್ಟ್ ವಿತ್ ಹರ್ ಗಾರ್ಡ್ ಅಂತ ಅಷ್ಟೇ ಆನ್ಸರು. ಕ್ವಶನ್ ಮಾರ್ಕ್ ತೆಗಿಬೇಕು. ಹೀ ಈಸ್ ನಾಟ್ ಮೈನ್ ಅಂತ ಇದೆ. ಈಸ್ ತೆಗೆದು ವಾಸ್ ಹಾಕಿ, ಮೈನ್ ತೆಗೆದು ಹರ್ ಅಂತ ಹಾಕಿ. ನನ್ನ ಮಾತು ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಈಸಿ ವೇನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಹೀ ಈಸ್ ನಾಟ್ ಮೈನ್ ಅಂತ ಇದೆ. ಹಿ ವಾಸ್ ನಾಟ್ ಹರ್ಸ್, HERS ಅಂತ ಆಗಬೇಕು, ಮೈನ್ ತೆಗೆದು. ವೇಟ್ ಎ ಮೂಮೆಂಟ್ ಅಂತ ಇದೆ. ಏನೂ ಇಲ್ಲ. ವೇಟಿನ ಹಿಂದೆ ಒಂದು ಟು ಅಂತ ಪ್ರಿಪೋಸಿಷನ್ ಸೇರ್ಕೊಳ್ಳಿ. ಟು ವೇಟ್ ಅ ಮೂಮೆಂಟ್ ಅಂತ ಅಷ್ಟೇ, ಮತ್ತೇನೂ ಇಲ್ಲ, ಏನೂ ಚೇಂಜ್ ಇಲ್ಲ. ವಾಟ್ ಡಸ್ ದಿ ಸೆನರೋ ವಿಶ್ ಅಂತ ಇದೆ ನೋಡಿ. ವಾಟ್ ದಿ ಸೆನರಾ ವಿಶ್ಡ್ ಅಂತ ಬರೀಬೇಕು.
ವಾಟ್ ದಿ ಸನ್ನರ ವಿಶ್ಡ್ ಅಂತ. ಇಷ್ಟೇ. ಲೆಟರ್ ರೈಟಿಂಗ್ ಯಾರಿಗೆ ಬರಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಒಂದು ಸುಂದರವಾದ ಲೆಟರ್ ಹೇಗೆ ಬರಿಬೇಕು ಅಂತ ನಾನೇ ಬರೆದು ನಿಮಗೆ ಪ್ರಾಕ್ಟೀಸ್ ಮಾಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದನ್ನು ದಯವಿಟ್ಟು ಕಲೀರಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಸರ್. ನಾನು ನಿಮ್ಮ ಹತ್ರ ಏನು ಡಿಮ್ಯಾಂಡ್ ಮಾಡ್ತಾಯಿಲ್ಲ. ಲೈಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕಮೆಂಟಲ್ಲಿ ನಿಮಗೆ ಹೈಪ್ ಅಂತ ಬರುತ್ತೆ. ಹೈಪು ಅಂಕ ಪಾಯಿಂಟ್ಸನ್ನು ನಮ್ಮ ವಿಡಿಯೋಗೆ ಕ್ರೆಡಿಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಸದಾ ಸಂತೋಷವಾಗಿ ತಂದೆ ತಾಯಿ ಜೊತೆ ಖುಷಿಯಾಗಿದ್ಬಿಟ್ಟು ಅವರ ಸೇವೆಯನ್ನು ಮಾಡಿ ಆಶೀರ್ವಾದನ ಪಡೀರಿ. ನಿಮ್ಮ ಎಕ್ಸಾಮ್ ನಿಜವಾಗಿಯೂ ಗಿಚ್ಚಿ ಆಗುತ್ತೆ. ಯಾವಾಗ ಅಂದರೆ ಇಫ್ ಯುವರ್ ಪೇರೆಂಟ್ಸ್ ಆರ್ ಹ್ಯಾಪಿ. ಧನ್ಯವಾದಗಳು.